ಮುತ್ಕೂರಿನಲ್ಲಿ ಶ್ರೀರಾಮ ಸೇವಾ ಟ್ರಸ್ಟ್ ಹಾಗೂ ಗ್ರಾಮಸ್ಥರಿಂದ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀರಾಮ ದೇವರ ನೂತನ ದೇವಾಲಯ ಹಾಗೂ ಶಿಲಾಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಸಂಪನ್ನ. ವಿಶ್ವದ ಭೂಪಟದಲ್ಲಿ ಭಾರತವನ್ನು ದೇವಾಲಯಗಳ ತೊಟ್ಟಿಲು ಎಂದೇ ಕರೆದಿದ್ದು, ತಲತಲಾಂತರಗಳಿಂದಲೂ ಸನಾತನ ಧರ್ಮದಲ್ಲಿ ದೇವರುಗಳ ಆರಾಧನೆಯಿಂದ ಮುಕ್ತಿ ಮೋಕ್ಷ ಸಾಧ್ಯವೆಂಬ ನಿಟ್ಟಿನಲ್ಲಿ ದೇವಾಲಯಗಳ ನಿರ್ಮಾಣ ಹಾಗೂ ಪೂಜಾ ಕಾರ್ಯಕ್ರಮ ಆರಾಧನೆ ನಡೆದುಕೊಂಡು ಬಂದಿದ್ದು, ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಕೂರು ಗ್ರಾಮದಲ್ಲಿ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀರಾಮ ನೂತನ ದೇವಾಲಯ ಹಾಗೂ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ 3 ದಿನಗಳ ಕಾಲ ಸಂಪನ್ನವಾಗಿದೆ. ಗ್ರಾಮದಲ್ಲಿ ಮಕ್ಕಳು, ಮಹಿಳೆಯರು, ಹಿರಿಯರು, ವೃದ್ಧರೋಪಾದಿಯಾಗಿ ಪಕ್ಷ ಜಾತಿ ಭೇದವನ್ನು ತೊರೆದು ನೂತನ ದೇವಾಲಯ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು, ಕುಂಭ ಕಳಶಗಳನ್ನೊತ್ತ ಮಹಿಳೆಯರು ಹಾಗೂ ಶ್ರೀರಾಮ ಸೀತಾ ಮಾತೆಯ ಭಾವಚಿತ್ರವನ್ನು ಹೊತ್ತು ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳನ್ನು ಶುಭ್ರಗೊಳಿಸಿ ಮೆರವಣಿಗೆಯನ್ನು ಮಾಡುವ ಮುಖಾಂತರವಾಗಿ ಗ್ರಾಮ ಪ್ರದಕ್ಷಿಣೆ ಮಾಡಿ ಕುಂಭಾಭಿಷೇಕವನ್ನು ನಡೆಸಲಾಗಿದೆ. ಮುತ್ಕೂರಿನಲ್ಲಿ ಈ ದೇವಾಲಯ ನಿರ್ಮಾಣವಾಗಬೇಕಾದರೆ ಬೋಧನವಸಳಿಯ ಜೈರಾಮ್ರವರು ಸೀತಾ ಲಕ್ಷ್ಮಣ ಆಂಜನೇಯ ಸಮೇತ ಶ್ರೀರಾಮರ ಮೂರ್ತಿಗಳನ್ನು ಕೊಡುಗೆಯಾಗಿ ನೀಡಿದ ಹಿನ್ನೆಲೆಯಲ್ಲಿ 2023 ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಂಡ ದಿನವೇ ದೇವಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನಡೆಸಿದ್ದು, ಇಂದು ವಿಜೃಂಭಣೆಯಿಂದ ಹಲವಾರು ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಗ್ರಾಮವನ್ನು, ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಅಲಂಕಾರಗಳೊಂದಿಗೆ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರು ಹಾಗೂ ಶ್ರೀರಾಮ ಭಕ್ತರು ಆದ ಮಹೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಮಕ್ಕಳು, ಮಹಿಳೆಯರು, ಹಿರಿಯರು, ವೃದ್ಧರೋಪಾದಿಯಾಗಿ ಶ್ರೀರಾಮ ಸೇವಾ ಟ್ರಸ್ಟ್ನವರು ಹಳೆಯ ಬೇರು ಹೊಸ ಚಿಗುರು ಎಂಬಂತೆ ಗ್ರಾಮದಲ್ಲಿ ನೂತನ ದೇವಾಲಯ ನಿರ್ಮಾಣ ಮಾಡಿ 2,000ಕ್ಕೂ ಅಧಿಕ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಶ್ರೀರಾಮನ ಕೃಪೆ ನಮ್ಮ ಗ್ರಾಮಕ್ಕೂ ನಾಡಿಗೂ ಉಂಟಾಗಿ ಗ್ರಾಮ ಸೌಖ್ಯವಾಗಲಿ ಎಂದು ಹಾರೈಸಿದ್ದಾರೆ. ಬನ್ನಿ ಇದರ ಸಂಪೂರ್ಣ ದೃಶ್ಯ ವೈಭವವನ್ನೊಮ್ಮೆ ಕಣ್ತುಂಬಿಕೊಂಡು ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಳೋಣ. ಆಂಜನೇಯ ಪರಿವಾರ ಸಮರ್ಪಯಾಮಿ ಮನಸ ಅಭೀಷ್ಟ ಪ್ರಾರ್ಥನಾ ಧೂಪ ಇದ್ರೆ ಹೊರಗಡೆ
ಟೈಮ್ ಪ್ರೋಗ್ರಾಮ್ ಮಾಡ್ತಾರಲ್ಲ ಇವೆಲ್ಲ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಮುತ್ಕೂರು ಗ್ರಾಮದಲ್ಲಿ ಇಂದು ಪರಿವಾರ ಸಮೇತ ಶ್ರೀರಾಮದೇವರ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿದೆ. ಇದಕ್ಕೊಂದು ಹಿನ್ನೆಲೆ ಇದೆ. ನಮ್ಮ ಪಕ್ಕದ ಬೋಧನಸಳ್ಳಿ ಗ್ರಾಮದ ಜಯರಾಮಣ್ಣವರು ಒಂದು ರಾಮ ಲಕ್ಷ್ಮಣ ಸೀತಾ ಸಮೇತ ಹನುಮಂತನ ವಿಗ್ರಹವನ್ನು ನಮ್ಮ ಮುತ್ಕೂರಿಗೆ ನೀವು ಕೊಡ್ತೀವಿ, ನೀವು ದಯವಿಟ್ಟು ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳಿದಾಗ ನಮ್ಮೆಲ್ಲ ಹುಡುಗರು ಸೇರಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ಕೋತಾರೆ, ಶ್ರೀರಾಮ ಸೇವಾ ಟ್ರಸ್ಟ್ ಅಂತ ಹೇಳಿ. ಈ ಶ್ರೀರಾಮ ಸೇವಾ ಟ್ರಸ್ಟ್ನವರು ಮುತ್ಕೂರು ಗ್ರಾಮಸ್ಥರು, ಹಿರಿಯರು ಮತ್ತೆಲ್ಲ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡಿ ಅಯೋಧ್ಯೆಯ ಶ್ರೀರಾಮನ ದೇವಸ್ಥಾನದ ಪ್ರತಿಷ್ಠಾಪನೆಯಾದಂಥ ದಿನವೇ ಅಂದರೆ ಜನವರಿ 22, 2023 ತಾರೀಕಿನಂದು ಈ ದೇವಸ್ಥಾನಕ್ಕೆ ಭೂಮಿ ಪೂಜೆ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಒಂದು ಮಹಾನ್ ಸಾಧನೆಯೊಂದಿಗೆ ಶ್ರೀರಾಮ ದೇವರ ಒಂದು ಪ್ರತಿಷ್ಠಾಪನೆಯಾಗಿ ಇವತ್ತು ಈ ಒಂದು ಲೋಕಾರ್ಪಣೆ ಆಗಿದೆ. ನಮ್ಮ ಊರಿಗೆ ಶ್ರೀರಾಮ ದೇವರು ಪರಿವಾರ ಸಮೇತ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಸಹೃದಯದಿಂದ ತುಂಬು ಭಕ್ತಿಯಿಂದ ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ. ಶ್ರೀರಾಮಚಂದ್ರ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ, ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ. ಹೀಗೆ ಈ ಧರ್ಮದ ಸೇವೆ, ಸನಾತನ ಸೇವೆ ಸದಾ ಮುಂದುವರಿಯಲಿ ಅಂಥೇಳಿ ನಾನು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ. ಮೊದಲನೇ ದಿನದಿಂದ ಗಣಪತಿ ಹೋಮದಿಂದ ಪ್ರಾರಂಭವಾಗಿ ಗಣಪತಿ ಪೂಜೆ, ಗಣಪತಿ ಹೋಮ, ಅಂಕುರಾರ್ಪಣೆ ಹಾಗೆ ಮುಂತಾದಂಥ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ನಿನ್ನೆ ದಿನ ರಾಕ್ಷೋಘ್ನ ಹೋಮ, ರಾಕ್ಷೋಘ್ನ ಬಲಿ, ಇಂದು ಬೆಳಗ್ಗೆ ಶ್ರೀರಾಮ ತಾರಕ ಹೋಮ ಮತ್ತು ಶ್ರೀರಾಮನ ನೇತ್ರೋನ್ಮಿಲನ, ಪ್ರಾಣ ಪ್ರತಿಷ್ಠಾಪನೆ, ಈಗ ಮಹಾಮಂಗಳಾರತಿ, ಕುಂಭಾಭಿಷೇಕ ಎಲ್ಲವೂ ಕೂಡ ಈ ಇಡೀ ಗ್ರಾಮಕ್ಕೆ ಕಲಶಗಳಿಂದ ಒಂದು ಪ್ರೋಕ್ಷಣೆಯನ್ನು ಮಾಡ್ಕೊತಾ ಬಂದು ಈಗ ಕುಂಭಾಭಿಷೇಕದೊಂದಿಗೆ ಕಾರ್ಯಕ್ರಮ ಸಂಪನ್ನವಾಗಿದೆ. ಮಹಾಮಂಗಳಾರತಿಯಾಗಿ ತೀರ್ಥ ಪ್ರಸಾದ ಆಗ್ತಾ ಇದೆ. ಎಲ್ಲರೂ ಕೂಡ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಬೇಕು. ಪ್ರಸಾದ ವ್ಯವಸ್ಥೆ ಎಲ್ಲರಿಗೂ ಕೂಡ ಮಾಡಲಾಗಿದೆ. ಚಂದ್ರ ಮಹಾಪ್ರಭುವಿನ ಆಶೀರ್ವಾದ ಗ್ರಾಮಸ್ಥರ ಮೇಲೆ, ನಮ್ಮ ಭಾರತ ದೇಶದ ಮೇಲೆ ಎಲ್ಲರ ಮೇಲೆ ಇರಲಿ. ಸನಾತನ ಧರ್ಮ ಯಾವಾಗಲೂ ಕೂಡ ಜಯವಾಗಿರಲಿ.